ಮುಗಿಸ್ಬಿಡ್ತೀನಿ. ಈಗ ಇವೆಲ್ಲ ವಿಚಾರಗಳನ್ನು ತಿಳ್ಕೊಂಡು ನಾವು ನಿನ್ನೆ ಸಭೆಯನ್ನು ಸೇರಿ ಚರ್ಚೆ ಮಾಡಿದಾಗ ಪಾಪ ಗುರುಗಳು ಸಂಚಾರ ಮಾಡಲಿ, ಸಮಾಜ ಕಟ್ಟಲಿ, ಮೀಸಲಾತಿಗೆ ಹೋರಾಟ ಮಾಡ್ತಾ ಇದ್ದಾರೆ, ಮಾಡಲಿ, ನಾವು ಬೇಡ ಅನ್ನೋದಿಲ್ಲ. ಮತ್ತು ಈಗೇನು ನಾಯಕರು ಅಲ್ಲಿ ಇಲ್ಲಿ ಮಠ ಕಟ್ತೀವಿ ಅಂತ ನಮ್ಮ ಅಗ್ರಗಣ್ಯ ನಾಯಕರು, ನಮ್ಮ ಸಮಾಜದ ಸೃಷ್ಟಿಕರ್ತರು ಅವರು, ಪಾಪ ಅವರಿಬ್ಬರಿಗೂ ಹೇಳೋಕ್ಕೆ ಇಚ್ಛಪಡ್ತೀನಿ. ಯಾರು ಹೇಳ್ಯಾರ ನಂಗೆ ಗೊತ್ತೈತೆ, ಹೆಸರು ತೊಗೊಳಕ್ಕೆ ಹೋಗೋದಿಲ್ಲ. ದಯವಿಟ್ಟು ನಾನೇ ಅವ್ರ ಹೆಸರು ಅವತ್ತು ತೊಗೊಳೋದಿಲ್ಲ ಅಂತ ನಾನು ಡಿಸೈಡ್ ಮಾಡೀನಿ. ಅವ್ರ ವಿರುದ್ಧ ಮಾತಾಡೋದಿಲ್ಲ ಅಂತೂ ಡಿಸೈಡ್ ಮಾಡೀನಿ. ಅವ್ರು ಬೇಕಾದ ಮಾತಾಡಲಿ ನನ್ನ ವಿರುದ್ಧ, ನಾನೇನು ಹೇಳೋದಿಲ್ಲ. ಅಗ್ರಗಣ್ಯ ನಾಯಕರು ಮಠ ಕಟ್ಟಿ, ಅವ್ರಿಗೆ ಸಂಸ್ಥಾ ಕಟ್ಟಿ, IAS KS ಕೋಚಿಂಗ್ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ನಾವು ಸ್ವಾಗತ ಮಾಡ್ತೀವಿ. ನಮ್ಮ ಧರ್ಮದರ್ಶಿಗಳು ನಾವೆಲ್ಲರೂ ಕೂಡ ಅವರು ಕಟ್ಟಿ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ, ಸಮಾಜ ಸಂಘಟನೆ, ಪಾಪ ಬಡ ಮಕ್ಕಳಿಗೆ ಹಾಸ್ಟೆಲು ಇವನ್ನೆಲ್ಲ ಮಾಡ್ತೀನಿ ಅಂತ ಹೇಳಿದ್ರೆ ಅದನ್ನು ನಾವು ದಯವಿಟ್ಟು ಅವರಿಗೆ ಇಬ್ಬರಿಗೂ ಸ್ವಾಗತ ಮಾಡ್ತೀನಿ. ದಯವಿಟ್ಟು ಗುರುಗಳು ಕರ್ಕೊಂಡು ಹೋಗಿ ಅಲ್ಲಿ ಮಠ ಕಟ್ಕೊಂಡಿರ್ರಿ, ನಾವು ಬೇಡ ಅನ್ನೋದಿಲ್ಲ. ಆದರೆ ನಮ್ಮ ಮಠ, ನಮ್ಮ ಸಿದ್ಧಾಂತ, ತತ್ವ ಏನಿದೆ ಅನ್ನೋದನ್ನು ನಾವು ತಿಳಿಸೋಕೆ ಬಯಸ್ತೀನಿ. ನಾವು ಮಠದಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದು ಕೂಡ ನಾವು ಚರ್ಚೆ ಮಾಡಿದ್ವಿ. ಮುಖ್ಯವಾಗಿ ನಾನು ಹೇಳ್ತಾ ಇಲ್ಲ ಸ್ವಾಮಿ, ನಾನು ಯಾಕೆ ಹೇಳಿ, ನಮ್ಮ ಸಮಾಜದವರೇ ಅಲ್ಲ ಅವರು, ಸಮಾಜದವರೇ, ನಮ್ಮ ಗುರುಗಳು. ಪಾಪ ಆಗಿದೆ, ಅದು ಆಗಿದ್ದ ಬಗ್ಗೆ ಹಿರಿಯರು ಚರ್ಚೆ ಮಾಡಿದ್ದಾರೆ. ಬೇರೆ ಎರಡನೇ ಮಾತಿಲ್ಲ, ಅದಕ್ಕೆ ನಾನು ಬಹಳ ಬದಲಾವಣೆ ಆಗಿದೆ, ಚಿಂತನೆ ಆಗಿದೆ, ಅದು ನಿರ್ಧಾರನೂ ಕೂಡ ಆಗತ್ತೆ. ಮತ್ತು ಅದು ಹೇಳ್ತಾ ಇದ್ದೀನಿ, ನಿರ್ಧಾರದಲ್ಲಿ ಬದಲಾವಣೆ ಆಗೋದ್ರಲ್ಲಿ ಏನಿಲ್ಲ. ನಮಗೆ ಒಬ್ಬರು ಅಲ್ಲಿ ಮಠದಲ್ಲಿ ನೋಡ್ಕೊಳಕ್ಬೇಕು. ಪಾಪ ನಮ್ಮ ಸಮಾಜದ ಜನ ಬರ್ತಾರ, ಏನೋ ಕೂಡಲ ಸಂಘದಲ್ಲಿ ಪವಿತ್ರವಾದ ಒಂದು ಬಸವಣ್ಣವರ ಐಕ್ಯ ಸ್ಥಳದಲ್ಲಿ ಇದೆ ನಮ್ಮ ಮಠ, ಅಲ್ಲಿ ಹೋಗಿ ಬರಬೇಕು, ನಮ್ಮ ಗುರುಗಳು ಭೇಟಿ ಆಗಬೇಕು ಅನ್ನೋದು. ಅದಕ್ಕೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಒಬ್ಬರನ್ನ ಗುರುಗಳಾಗಿ ನೇಮಕ ಮಾಡೋದು ಕೂಡ ಸತ್ಯ. ಅದು ಹೇಳ್ತೀವಿ ಟೈಮ್, ಅದು ನೋಡೋಣ, ಅದು ಟೈಮ್ ನಮ್ಮ ಹಿರಿಯರೆಲ್ಲ ಕೂಡಿ ನಿರ್ಧಾರ ಮಾಡ್ತಾರೆ. ಅಲ್ಲಿ ಬಂದುವಂಥ ಜನರಿಗೆ ಪಾಪ ಅಲ್ಲಿ ಪ್ರಸಾದ ಹಾಕುವಂಥದ್ದಾಗಲಿ, ಧಾರ್ಮಿಕ ಚಟುವಟಿಕೆಗಳನ್ನು ಮಾಡೋದಕ್ಕಾಗಲಿ ಅಲ್ಲಿ ಬೇಕಲ್ಲ ಯಾರಾದರೂ. ಇವರು ಸಂಚಾರದಲ್ಲಿ ಇರ್ತಾರೆ, ಪಾಪ ಸಂಚಾರದಲ್ಲಿದ್ದಾಗ ಇವ್ರು ಮಾಡಲಿ, ಇವ್ರು ರಾಜ್ಯ ಸುತ್ತಲಿ, ಮಲಪ್ರಭಾ ನದಿ ದಂಡೆ ಮೇಲೆ ಮಠ ಕಟ್ಟಲಿ, ಸಂಸ್ಥೆ ಕಟ್ಟಲಿ, IAS ಕೋಚಿಂಗ್ ಕೊಡಲಿ, ಹಾಸ್ಟೆಲ್ ಮಾಡಲಿ, ಎಲ್ಲವನ್ನ ಮಾಡಲಿ. ನಮ್ಮ ಸಮಾಜದವ್ರಿಗೆ ನಮ್ಮವರಿಗೆ ಮಾಡ್ತಾರಲ್ಲ, ಬೇರೆದವ್ರಿಗೆಲ್ಲ, ಅದನ್ನ ಸ್ವಾಗತ ಮಾಡ್ತಾ ಇದ್ದೀನಿ. ಪೂರಕವಾಗಿ ಈಗ ಸದ್ಯದ ಮಾಹಿತಿ ಪ್ರಕಾರ ಶ್ರೀಗಳು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಸೇರಿದಾಗ ಒಂದು ಜೊತೆಗೆ ಅಲ್ಲಿ ಮಠದಲ್ಲಿ ಇದ್ದಂತ ಅವರೇನು ಅವ್ರ ಇದರಲ್ಲಿದ್ದು ಸಾಮಾನುಗಳನ್ನ ಸ್ಥಳಾಂತರ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಬಂದಿದೆ. ನನಗದು ಗೊತ್ತಿಲ್ಲ, ನನಗದು ಗೊತ್ತಿರೋದಂಥ ವಿಷಯ. ಮಠದಲ್ಲಿ ಇದ್ದಾರೆ, ಅಲ್ಲ ಸರ್, ಅಲ್ಲ ನಮ್ಮ ವ್ಯವಸ್ಥಾಪಕರಿದ್ದಾರೆ, ಅವ್ರು ನೋಡ್ಕೊಳಕ್ಕೆ ಇದ್ದಾರೆ. ಯಾಕಂದ್ರೆ ನನ್ನ ಜವಾಬ್ದಾರಿ, ನಾಳೆ ಯಾವನೋ ಬಂದು ಏನೋ ಮಾಡ್ಕೊಂಡಲ್ಲಿ ಅನಾಹುತ ಆದ್ರೆ ಯಾರು ಹೊಣೆ ರೀ? ಟ್ರಸ್ಟಿಗಳು, ಧರ್ಮದರ್ಶಿಗಳು ಹೊಣೆಗಾರ ಹಾಕ್ತೀವಿ ನಾವು. ಸ್ವಾಮಿಗಳಿಗೆ ಏನು ಜವಾಬ್ದಾರಿ ಇದೆ? ಅಲ್ಲಿ ಇರೋದಕ್ಕೆ ಅಷ್ಟೇ ಕೊಟ್ಟಿದ್ದವ್ರಿಗೆ. ಅವ್ರಿಗೆ ಮಠದ ಸಮಾಜ ಸಂಘಟನೆ ಮಾಡಿರಿ, ಅಲ್ಲಿ ಕುತ್ಕೊಂಡು ಧಾರ್ಮಿಕ ಚಿಂತನೆಯನ್ನು ಮಾಡಿರಿ, ಬಸವಣ್ಣವ್ರ ಬಗ್ಗೆ ಅವರ ಆಚಾರ ವಿಚಾರಗಳನ್ನು ತಿಳಿಸ್ರಿ ಅಂತೇಳಿ ನಾವು ಹೇಳಿದ್ದು. ಅದು ಬಿಟ್ಬಿಟ್ಟು ಇವರು ಸಂಚಾರ ಮಾಡಿಕೊಂಡು ಬೆಳಗಾವಿಗೆ ಒಂದು ಮನೆ, ಹುಬ್ಳಿಗೆ ಒಂದು ಮನೆ, ಬೆಂಗಳೂರಾಗೆ 2 ಮನೆ ಇದು ಮಾಡ್ಕೊಂಡು ಆಡಕ ಹೇಳಿದ್ದು ಧರ್ಮ, ಇದು ಸಮಾಜ.